ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಈ ಬೇಸಿಗೆಗೆ ದೇಹಕ್ಕೆ ತುಂಬ ತಂಪು ನೀಡುವಂತಹ ಆಹಾರ ಅಂತಂದರೆ ಹೆಸರು ಕಾಳು. ಇಂತಹ ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಆಂಧ್ರ ಸ್ಪೆಷಲ್ ಆದಂತಹ ಹೆಸರು ಕಾಳಿನ ಪೆಸರಟ್ಟು ಯಾವ ರೀತಿ ಮಾಡೋದು ಅಂತ ಬನ್ನಿ. ನಮ್ಮಲ್ಲಿ ಇದನ್ನು ಹೆಸರು ಕಾಳು ದೋಸೆ ಅಂತಲೂ ಕರಿತೀವಿ, ಆದರೆ ಆಂಧ್ರದಲ್ಲಿ ಪೆಸರಟ್ಟು ಅಂತಲೇ ಪ್ರಸಿದ್ಧವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಇದನ್ನು ಯಾವ ರೀತಿ ಮಾಡೋದು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸೋದು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಒಮ್ಮೆ ನೀವು ಈ ವಿಧಾನದಲ್ಲಿ ಮಾಡಿ, ನೀವು ಎಲ್ಲ ಇಷ್ಟಪಡ್ತೀರಾ. ಜೊತೆಗೆ ದೇಹಕ್ಕೂ ಒಳ್ಳೆ ತಂಪನ್ನು ನೀಡುವಂತಹ ರೆಸಿಪಿ ಇದು. ಒಮ್ಮೆ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಈ ಹೆಸರು ಕಾಳು ಪೆಸರಟ್ಟು ಮಾಡೋದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡೋಣ. ಮೊದಲಿಗೆ ಈ ಪೆಸರಟ್ಟು ಮಾಡೋದಕ್ಕೆ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೀನಿ. ಯಾವ ಪ್ರಮಾಣದಲ್ಲಿ ನೆನೆಸಬೇಕು ಅಂದರೆ, 1 ಗ್ಲಾಸಷ್ಟು ಹೆಸರು ಕಾಳನ್ನ ನೆನೆಸಿದ್ರೆ ಅದಕ್ಕೆ 2ರಿಂದ 3 ಸ್ಪೂನಷ್ಟು ಅಕ್ಕಿಯನ್ನು ಹಾಕಬೇಕಾಗುತ್ತೆ. ಬರೀ ಹೆಸರು ಕಾಳು ಪ್ರಮಾಣ ಜಾಸ್ತಿ ಇರಬೇಕು. ಅಕ್ಕಿಯನ್ನು ಜಸ್ಟ್ 2 ಅಥವಾ 3 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಜೊತೆಗೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಅದನ್ನು ರಾತ್ರಿನೇ ನೆನೆಸಿಡಬೇಕಾಗುತ್ತೆ. ಓವರ್ನೈಟ್ ನೆನೆಬೇಕು. ಅಥವಾ ಸಂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆ ಫುಲ್ಲು ನಾವು ನೆನೆಸಿಡಬೇಕಾಗುತ್ತೆ. ಜೊತೆಗೆ ಇದ್ರ ಜೊತೆಗೆ ರುಬ್ಬೋದಕ್ಕೆ ಪಾಲಕ್ ಸೊಪ್ಪು, ಸ್ವಲ್ಪ ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನು ನೋಡಿ ತೊಳೆದಿಟ್ಟಿರೋಂತಹ ಹೆಸರು ಕಾಳನ್ನ ಇದು 2-3 ಸರಿ ತೊಳೆದಿಟ್ಟಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ 2 ಸಾರಿ ನಾನು ರುಬ್ಕೋತೀನಿ. ಇದ್ರ ಜೊತೆಗೆ ನಾವು ಸ್ವಲ್ಪ ಪಾಲಕು, ಸ್ವಲ್ಪ ಶುಂಠಿ, ಖಾರಕ್ಕೆ ತಕ್ಕನಾಗಿ 4ರಿಂದ 5 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನಾನು 2 ಬ್ಯಾಚಲ್ಲಿ ಇದನ್ನು ರುಬ್ಕೋತೀನಿ. ಆಮೇಲಿಂದ ಹಿಟ್ಟು ರೆಡಿ ಆದಮೇಲೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ತೊಗೊಂಡಿರೋ ಹೆಸರು ಕಾಳನ್ನ ಈ ರೀತಿ ನೀಟಾಗಿ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿದ್ದಾದಮೇಲೆ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಏಕೆಂದರೆ ಇದನ್ನು ರುಬ್ಬಿದ ತಕ್ಷಣವೇ ಮಾಡ್ಬೋದು. ಇದನ್ನೇನು ನಾವು ರಾತ್ರಿಯಿಂದ ನೆನೆಸಿಡಬೇಕು, ಹುಳಿ ಬರಬೇಕು ಅನ್ನೋದು ಏನಿಲ್ಲ. ಹಾಗಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಶೇಂಗಾ ಚಟ್ನಿನ ಮಾಡ್ಕೊಳ್ಳೋಣ. ಇದಕ್ಕೆ ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನ್ ಈ ದೋಸೆಗೆ. ಹಾಗಾಗಿ 2 ನಿಮಿಷ ಅದನ್ನು ಪಕ್ಕದಲ್ಲಿಟ್ಟಿರ್ತೀನಿ. ಈಗ ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನು ಏನೇನು ಉಪಯೋಗಿಸ್ತಾ ಇದ್ದೀನಪ್ಪ ಅಂದರೆ, 1 ಬೌಲಷ್ಟು ಶೇಂಗಾ ಬೀಜ, 4 ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅರ್ಧ ಬೌಲಷ್ಟು ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ, 4ರಿಂದ 5 ಇಲುಕು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಶೇಂಗಾ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾನು ತೊಗೊಂಡಿರೋ ಕಡಲೆ ಬೀಜನ ಫ್ಲೇಮ್ ತುಂಬ ಕಡಿಮೆ ಇಟ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಇದನ್ನು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಕರೆಕ್ಟ್ ಹದದಲ್ಲಿ ಹುರಿದಾಗಿದೆ, ಎಲ್ಲವೂ ಕೆಂಪಾಗಿದೆ. ಈಗ ಇದನ್ನು ತೊಗೊಂಡು ಇದೇ ಬಾಣಲೆಯಲ್ಲಿ ನಾವು ಮತ್ತೆ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ನೋಡಿ, ಇದೇ ಬಾಣಲೆಗೆ ನಾನು ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಇದಕ್ಕೆ 1 ಡ್ರಾಪ್ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಮೆಣಸಿನ್ಕಾಯಿಗಳನ್ನೂ ಅಷ್ಟೇ ಫ್ಲೇಮ್ ಕಡಿಮೆ ಮಾಡಿಕೊಂಡು ಗರಿ ಗರಿ ಅನ್ನೋವರೆಗೂ ಇದನ್ನು ನಾವು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಮೆಣಸಿನ್ಕಾಯಿಗಳು ಸಹ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿಗಳನ್ನ ಸಹ ನಾನು ಜಾರಲ್ಲಿ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ತೊಗೊಂಡ್ರೆ ಎಲ್ಲ ಪದಾರ್ಥಗಳನ್ನ ಸಹ ಇದರಲ್ಲಿ ಹಾಕ್ಕೊಳ್ಳೋಣ. ಕೊತ್ತಂಬರಿ, ಉಪ್ಪು, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಹಸಿ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ನೀಟಾಗಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಬರೀ ಜಸ್ಟ್ ಎಣ್ಣೆ, ಸಾಸಿವೆ, ಕರಿಬೇವು ಅಷ್ಟನ್ನು ಮಾತ್ರ ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡಿಕೊಂಡು ಈಗ ರುಬ್ಬಿಟ್ಟಿರೋ ಚಟ್ನಿನ ಅದಕ್ಕೆ ಸೇರಿಸಿ ಒಂದು ಮಿಕ್ಸ್ ಮಾಡಿದ್ರೆ ಕಡಲೆ ಬೀಜದ ಚಟ್ನಿ ದೋಸೆಗೆ ರೆಡಿ ಆಗುತ್ತೆ. ಬನ್ನಿ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಸ್ಟವ್ ಹಚ್ಚಿ ತವಾವನ್ನು ಇಟ್ಟಿದ್ದೀನಿ. ತವ ಚೆನ್ನಾಗಿ ಕಾಯ್ದಿದೆ. ಸ್ವಲ್ಪ ನೀರು ಹಾಕಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ತವ ನೀಟಾಗಿ ಆಗಿರೋದ್ರಿಂದ ಈಗ ನಾವು ಸೇಮ್ ದೋಸೆಯನ್ನು ಯಾವ ರೀತಿ ಹಾಕ್ತೀವೋ ಅದೇ ರೀತಿಯಾಗಿ ಹಾಕ್ತಾ ಹೋಗೋಣ. ಸ್ವಲ್ಪ ಇದು ತೆಳುವಾಗಿ ಮಾಡ್ಕೊಳ್ಳಿ.
ಈ ರೀತಿ ನಿಧಾನವಾಗಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ತೆಳುವಾಗಿ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ದೋಸೆ ಆಕಾರದಲ್ಲಿ ಮಾಡಿದಾದ್ಮೇಲೆ ಇದಕ್ಕೆ 1 ಸ್ಪೂನ್ ಮೇಲೆ ಎಣ್ಣೆ ಹಾಕಿ ಕೆಂಪಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಒಂದು ಸೈಡಲ್ಲಿ ನೀಟಾಗಿ ಬೆಂದಿದೆ. ಈಗ ಬೇಕಂದರೆ ಇದು ಒಂದೇ ಸೈಡಲ್ಲಿ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ. ಇಲ್ಲ ಅಂತಂದರೆ ನೀವು 2 ಬದಿಗಳಲ್ಲೂ ಬೇಯಿಸ್ಕೊಳ್ಬೋದು. ಈ ರೀತಿ ನಿಧಾನವಾಗಿ ತಿರುವಾಕಿ 2 ಕಡೆನೂ ಬೇಯಿಸ್ಕೊಳ್ಳೋಣ. ಮತ್ತು ಈ ಸೈಡಲ್ಲೂ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮತ್ತೊಂದು ನಿಮಿಷಗಳ ಕಾಲ ಬೇಯಿಸಿದ್ರೆ ತುಂಬ ರುಚಿಕರವಾದಂತಹ ಪೆಸರಟ್ಟು ರೆಡಿಯಾಗುತ್ತೆ. ನೋಡಿ, ಇದು ತುಂಬ ತೆಳುವಾಗೂ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ರೆಡಿಯಾಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಇದೇ ರೀತಿಯಾಗಿ ಇನ್ನೊಂದನ್ನು ಹಾಕ್ತಾ ಹೋಗೋಣ. ಬನ್ನಿ, ಹೀಗೆ ಇದೇ ರೀತಿ ಮತ್ತೊಂದನ್ನು ಹಾಕ್ತಾ ಹೋಗೋಣ. ಸೇಮ್ ನಾವು ದೋಸೆನ ಯಾವ ರೀತಿ ಹಾಕ್ತೀವೋ ಅದೇ ಟೈಪಲ್ಲಿ ಹಾಕ್ತಾ ಹೋಗೋಣ. ತುಂಬ ತೆಳುವಾಗಿ ಹಾಕಿ ಈ ರೀತಿ ತಿರುಗಿಸ್ತಾ ಬನ್ನಿ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳೋಣ. ಈಗ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯೋವರೆಗೂ ತಿರುವಾಕ್ಬೇಡಿ. ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಹೆಸರು ಕಾಳು ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲಿ ಪಾಲಕ್ ಹಾಕಿರೋದ್ರಿಂದ ಮತ್ತಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ರೆಸಿಪಿ ವಾರದಲ್ಲಿ ಒಮ್ಮೆ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈಗ ಒಂದು ಸೈಡಲ್ಲಿ ಬೆಂದಿದೆ. ಈಗ ಅದನ್ನು ಮತ್ತೊಂದು ಸೈಡ್ಗೆ ತಿರುವಾಕೊಳ್ಳೋಣ. ಈಗ ಆ ಸೈಡಲ್ಲೂ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಚ್ಕೊಳ್ಳೋಣ. ಈ ರೀತಿಯಾಗಿ 2 ಬದಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 2 ಬದಿನಲ್ಲಿ ಬೆಂದಿದೆ. ಈಗ ತಕ್ಕೊಳ್ಳೋಣ. ನೋಡಿ, ದೇಹಕ್ಕೆ ತಂಪು ಕೊಡುವಂತಹ ಹಾಗೂ ಹೆಲ್ದಿಯಾಗಿರುವಂತಹ ಪೆಸರಟ್ ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.